ಮೆಸ್ಕಾಂ ನಿರ್ಲಕ್ಷ್ಯ, ಸಂಪರ್ಕ ರಸ್ತೆ ಬಂದ್. 3 ದಿನಗಳಿಂದ ಕತ್ತಲಲ್ಲಿ ನರ್ಸಾಲು 3ನೇ ವಾರ್ಡ್ ಜನತೆ. ಹೆದ್ದಾರಿಯಿಂದ ಬೊಗ್ಗೊರ್ಲಚ್ಚಿಲ್ ಸಂಪರ್ಕ ರಸ್ತೆ. ಪಡುಬಿದ್ರಿ ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಳೆದ 3 ದಿನಗಳಿಂದ ರಸ್ತೆ ಸಂಪರ್ಕ ಸಂಪೂರ್ಣ ಮುಚ್ಚಿ ಹೋದ ಘಟನೆ ನಡೆದಿದೆ. 3 ದಿನಗಳ ಹಿಂದೆ ಬೀಸಿದ ಗಾಳಿಗೆ ವಿದ್ಯುತ್ ತಂತಿಗೆ ಮರವೊಂದು ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ತುಂಡಾಗಿ ರಾಷ್ಟ್ರೀಯ ಹೆದ್ದಾರಿ 66ರಿಂದ ಬೊಗ್ಗೊರ್ಲಚ್ಚಿಲ್ ಸಂಪರ್ಕ ಹೊಂದಿದ ಸುಮಾರು 200ಕ್ಕೂ ಅಧಿಕ ನಿವಾಸಿಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದ ಕಾಂಕ್ರೀಟ್ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದು, ಈ ಬಗ್ಗೆ ವಿದ್ಯುತ್ ಸಂಪರ್ಕ ವಿಳಂಬವಾದರೂ ರಸ್ತೆ ಸಂಚಾರಕ್ಕಾಗಿ ತಂತಿ ತೆರವು ಮಾಡುವಂತೆ ಪಡುಬಿದ್ರಿ ಮೆಸ್ಕಾಂ ಕಚೇರಿಗೆ ಮಾಹಿತಿ ನೀಡಿದರೂ ಸಿಬ್ಬಂದಿ ಕೊರತೆ ನೆಪವೊಡ್ಡಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುವುದು ಒಂದು ಕಡೆಯಾದರೆ, ರಸ್ತೆಗಡ್ಡವಾಗಿ ತಂತಿ ಇರುವುದರಿಂದ ನಡೆದಾಡುವುದಕ್ಕೂ ಅಡ್ಡಿಯಾಗುತ್ತಿದೆ. ಶಾಲಾ ಮಕ್ಕಳಂತೂ ತಂತಿಯನ್ನು ದಾಟಿ ಅಪಾಯಕಾರಿಯಾಗಿ ಸಂಚರಿಸುವಂತಾಗಿದೆ. ಬೇರೆ ಯಾವುದೇ ಕೆಲಸಗಳನ್ನು ಕೂಲಿ ಕಾರ್ಮಿಕರ ಸಹಾಯ ಪಡೆದು ಮಾಡಬಹುದಿತ್ತು. ವಿದ್ಯುತ್ ತಂತಿಯನ್ನು ತೆರವು ಮಾಡುವ ಕೆಲಸ ಮೆಸ್ಕಾಂ ಸಿಬ್ಬಂದಿಗಳೇ ಮಾಡಬೇಕು. ಆದರೂ ಅವರು ನಿರ್ಲಕ್ಷ್ಯ ತೋರಿದ್ದಾರೆ. ಇದೀಗ 3ನೇ ದಿನ. ಇಂದು ದುರಸ್ತಿ ಮಾಡುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಕಾದು ನೋಡಬೇಕಷ್ಟೇ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಸುಧಾಕರ್ ಕೆ. ನರ್ಸಲ್ ಗ್ರಾಮದ 3ನೇ ವಾರ್ಡ್ ಬೊಗ್ಗೊರ್ಲಚ್ಚಿ ಸಂಪರ್ಕ ರಸ್ತೆ. ಮೊನ್ನೆ ಗಾಳಿ ಮಳೆಗೆ ನಮ್ಮ ಭಾಗದಲ್ಲಿ 3 ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಅದರ ವೈರ್ಗಳು ನೆಲಕ್ಕೆ ಬಿದ್ದಿದೆ. ಆದರೆ ನಾವು ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗೆ ನಾವು ಕರೆ ಮುಖಾಂತರ ತಿಳಿಸಿದ್ದೇವೆ. ಅವರು ಬರ್ತೇನೆ ಅಂತ ಹೇಳಿ ಬರಲಿಲ್ಲ ಇಷ್ಟರ ತನಕ. ಹಾಗೆಯೇ ರಸ್ತೆಯಲ್ಲಿ ಅಡ್ಡ ಬಿದ್ದಂಥ ಈ ಸಪ್ಲೈ ವೈರ್ ಅದನ್ನು ತೆರವು ಕೂಡ ಮಾಡಲಿಕ್ಕೆ ಅವರು ಬರ್ತೇನೆ ಅಂತ ಹೇಳಿದ್ರೆ ಬರಲಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಹಲವಾರು 100-200 ಮನೆಗಳು ಇದೆ. ಆ ಮನೆಯಲ್ಲಿ ಮಕ್ಕಳಿಗೆ ಶಾಲಾ ವಾಹನಗಳ ಸಂಪರ್ಕ ಹಾಗೆ ಎಲ್ಲ ಬಹುತೇಕವಾಗಿ ಎಲ್ಲರೂ ವಾಹನ ಇದ್ದವರೇ, ಅವರಿಗೆ ಆಚೆ ಈಚೆ ನಡೆದಿರುವ ಒಂದು ಕಷ್ಟಕರವಾಗಿದೆ. ಹಾಗಾಗಿ ಇಲಾಖೆ ನಾವು ತಿಳಿಸಿದ್ರು ಕೂಡ ಅವರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿಲ್ಲ. ಹಾಗೆ ಕರೆಂಟಿನ ಸಂಪರ್ಕ ಆದರೂ ತೊಂದರೆ ಇಲ್ಲ ಬರದಿದ್ದು ತೊಂದರೆ. ಆದರೆ ರಸ್ತೆ ತೆರವುಗೊಳಿಸಲಿಕ್ಕೆ ನಾವು ಹಲವಾರು ಬಾರಿ ಅವರಿಗೆ ತಿಳಿಸಿದ್ದೇವೆ. ಅವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ಜುಸೇಂದ್ರವ್ರಿಗೆ ಕೂಡ ತಿಳಿಸಿದ್ದೇವೆ. ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಮಗೆ. ಆದರೂ ಕೂಡ ಅವರು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದಕ್ಕೆ ನಾವು ಒಂದು ಮನವಿ ಮಾಡೋದಿಷ್ಟೇ, ಇವತ್ತು ಏನೆಂದರೆ 3 ದಿವಸಗಳಿಂದ ಬಿದ್ದು ಕರೆಂಟು ಕಂಬ ಹಾಗೆ ವಯರು ಮಾರ್ಗದಲ್ಲಿ ಅದನ್ನು ಕೂಡ ತೆರವುಗೊಳಿಸಿ ವ್ಯವಸ್ಥೆ ಮಾಡಿದರೆ ನಮಗೆ ಒಂದು ಅವರ ಮೇಲೆ ಶ್ಲಾಘನೆ ಆಗ್ತಿತ್ತು. ಆದರೆ ಅದು ಕೂಡ ಇಲ್ಲದೆ ಇದು ಮೂಲಭೂತ ಸೌಕರ್ಯ. ಮನೆಯಲ್ಲಿ ಎಲೆಕ್ಟ್ರಿಕ್ ಪಂಪ್ಗಳನ್ನು ಬಳಸುವ ಕಾರಣ ಆ ನೀರು ಮೂಲಭೂತ ಸೌಕರ್ಯ ನಾವು ಬಳಸಲು ಅಸಾಧ್ಯವಾಯಿತು. ಅದರಿಂದ ಅವರು ಕೂಡಲೇ ಇದರ ಬಗ್ಗೆ ಎಚ್ಚೆತ್ತುಕೊಂಡು ನಮಗೆ ವ್ಯವಸ್ಥಿತವನ್ನು ಕಲ್ಪಿಸಿಕೊಡ್ಬೇಕೆಂದು ನಾನು ಕೇಳ್ಕೊಳ್ತೇನೆ.